ಕೆಎಸ್ ಮರುಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದ್ರೆ, ಹೈಕೋರ್ಟ್ ಮತ್ತೊಂದಿಷ್ಟು ಜನರಿಗೆ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಟ್ಟಿದೆ. ಮತ್ತೆ ಯಾರ್ಯಾರು ಪೆಟಿಷನ್ ಹಾಕಿದ್ರು ಅವರಿಗೆ ಮತ್ತೆ ಅವಕಾಶ ಕೊಟ್ಟಿದೆ. ಸುಮಾರು 144 ಜನರಿಗೆ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ಸಿಕ್ಕಿದೆ. ಮೊನ್ನೆ 34 ಜನ, ಈಗ 144. ಮತ್ತೆ ಇನ್ನು ಪೆಟಿಷನ್ ಕೆಲಸ ನಡೀತಾನೆ ಇದೆ. ಆಕ್ಸಾ ಸಂಘಟನೆ ಅದು ಕೆಲಸ ಮಾಡ್ತಾನೆ ಇದೆ. ಅದೇ ತರ ಆ ಕಡೆ ಮತ್ತೆ ಫ್ರೀಡಂ ಪಾರ್ಕ್ ಅಲ್ಲಿ ಅಕ್ಷರ ಸಂಘಟನೆ ಕೂಡ ಹೋರಾಟ ಹಮ್ಮಿಕೊಂಡಿದೆ. ಸೊ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿಯಾಗಿದ್ದಾರೆ, ವಿರೋಧ ಪಕ್ಷದವರಿಗೂ ಕೂಡ ಭೇಟಿಯಾಗಿದ್ದಾರೆ. ಎಷ್ಟೆಲ್ಲ ಪ್ರಯತ್ನ ಮಾಡಕ್ ಸಾಧ್ಯ ಇದೋ ಎಲ್ಲಾ ಪ್ರಯತ್ನಗಳನ್ನ ಮಾಡಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಕೆಎಸ್ ಪರೀಕ್ಷೆಯಲ್ಲಿ ನ್ಯಾಯ ದೊರಕಿಸಿಕೊಡ್ಲೇಬೇಕು ಅನ್ನೋ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ. ಆದ್ರೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ಎಕ್ಸಾಮ್ ಇನ್ನು 2-3 ದಿನ ಮಾತ್ರ ಉಳಿದಿದೆ. ಇವತ್ತು 30, ಏಪ್ರಿಲ್ 30, ಇನ್ನು 2 ದಿನದಲ್ಲಿ ಪರೀಕ್ಷೆ ಇದೆ. ಅಂಥದ್ರಲ್ಲಿ ಮತ್ತೊಂದಿಷ್ಟು ಜನರಿಗೆ ಮೇನ್ಸ್ಗೆ ನೀವು ಅವಕಾಶ ಕೊಟ್ಟು ಯಾವಾಗ ಅವರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಸಮಯ ಕೊಡ್ತೀರಾ, ಯಾವಾಗ ಹಾಲ್ ಟಿಕೆಟ್ ಕೊಡ್ತೀರಾ, ಎಲ್ಲ ಗೊಂದಲಗಳು ಬಹಳಷ್ಟಿದೆ. ಇದು ಮತ್ತೆ ಕೆಎಸ್ ಪರೀಕ್ಷೆ ಮತ್ತೊಂದಿಷ್ಟು ಗೊಂದಲದ ಗೂಡು ಆಗ್ತಿದೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಕ್ಕೆ ಈಗ ನೋಡಿ ಏನಿದೆ, ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ಪ್ರಕಾರ ಹೆಂಗಿದೆ ಅಂದ್ರೆ, ಆ ರೇಷಿಯೋ ಕ್ರಾಸ್ ಆಗಬಾರ್ದು ಅಂತಿದೆ. ಸೊ ರೇಷಿಯೋ ಎಷ್ಟಿದೆ? 1:15 ಇದೆ. ಮೇನ್ಸ್ಗೆ 1:15 ರೇಷಿಯೋದಲ್ಲೇ ತಗೋಬೇಕಂತ ಈಗ KPSC ನಿಯಮದಲ್ಲಿದೆ. KPSC ಹಾಗೆ ತಗೊಂಡಿದೆ. ಮತ್ತೀಗ ರೇಷಿಯೋ ಎಲ್ಲಿ ಫಾಲೋ ಮಾಡ್ತಾ ಇದ್ರಿ ನೀವು? ಹೆಚ್ಚಿಗೆ ತಗೊಂತಾ ಇದ್ರಲ್ಲ ಹಂಗೆ. ಇದಕ್ಕೇನು ಉತ್ತರ? ಆಮೇಲೆ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಹೈಕೋರ್ಟ್ ಇಂದ ಅಥವಾ ಕ್ಯಾಟ್ ಇಂದ ಕೇಸ್ ಅಲ್ಲಿ ಕ್ಲೋಸ್ ಆಗಲಿ, ಆಮೇಲೆ ಇದಕ್ಕೆ ನಾನು ಸಂಬಂಧಪಟ್ಟಂಗೆ ನಾನು ಏನಾದರೂ ಒಂದು ನಿರ್ಧಾರ ತಗೋತೀನಿ ಅಂತ ಹೇಳಿದರು. ಅವ್ರಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ಮುಖ್ಯಮಂತ್ರಿಗಳಿಗೆ ಹೋಗಿ, ಎಷ್ಟು ಭೇಟಿಯಾಗಿ ಏನೆಲ್ಲ ಹೇಳ್ತಾ ಇದೀವಿ, ಆದ್ರೆ ಇವತ್ತಿನವರೆಗೂ ಅದ್ರ ಬಗ್ಗೆ ಮಾತನಾಡ್ತಾನೆ ಇಲ್ಲ. ಅಟ್ಲೀಸ್ಟ್ ಆಗಲ್ಲಂತಾರೆ ಹೇಳ್ರಿ, ನಾವು ಮೇನ್ಸ್ ನಡೆಸ್ಬಿಡ್ತೀವಿ, ಕನ್ನಡ ಮಾಧ್ಯಮದಾಗ ಅನ್ಯಾಯ ಆದ್ರೆ ನಮ್ಗೆ ಸಂಬಂಧ ಇಲ್ಲ ಅಂತ ಅದನ್ನೂ ಹೇಳ್ತಾ ಇರಲಿಲ್ಲ. ಯಾವ ವಿಷಯದಲ್ಲಿ ಅವಶ್ಯಕತೆ ಇಲ್ವೋ ಅಲ್ಲಿ ಮಾತಾಡ್ತೀರಾ. ಯಾರು ಯಾವ ವಿಷಯದಲ್ಲಿ ಎಷ್ಟು ಅವಶ್ಯಕತೆ ಇದೋ ನಿಮ್ಮ ಹಿಂದೆ ದುಮ್ಮಾಲು ಬಿದ್ದು ದಯವಿಟ್ಟು ಇದ್ರ ಬಗ್ಗೆ ಮಾತನಾಡಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಮಾತಾಡಲ್ಲ. ಯುದ್ಧ ಬೇಡ ಇವೆಲ್ಲ ನಿಮ್ಗೆ ಯಾರಾದ್ರೂ ಕೇಳಿದ್ರ? ಯುದ್ಧ ಬೇಕಾ ಬೇಡ ಅಂತ ಯಾರಾದ್ರೂ ಬಂದು ನಿಮಗೆ ದಿನ ಮನೆ ಬಾಗಿಲಿ ಕೇಳಿದ್ರ? ಪ್ರತಿಯೊಬ್ಬ ದೇಶ ಪ್ರೇಮಿಗೂ ಗೊತ್ತು ಈ ದೇಶಕ್ಕೆ ಯುದ್ಧ ಬೇಕೋ ಬೇಡವನು. ಇದೇ ಸರ್ಕಾರದ ಮತ್ತೊಬ್ಬರು ಮಂತ್ರಿ ಏನ್ ಹೇಳ್ತಾರೆ, ತಿಮ್ಮಾಪುರ್ ಅವರು, ಇಲ್ಲ ಅವ್ರು ಉಗ್ರರು ಚಡ್ಡಿ ಬಿಚ್ಚಿಲ್ಲ ಅಂತೆ. ಮತ್ತೆ ಅಲ್ಲಿ ಹೋದವರು ಪ್ರವಾಸಿಗರು ಸುಳ್ಳು ಹೇಳ್ತಾರೆ, ತಮ್ಮ ಮನೆಯ ಸದಸ್ಯರನ್ನ ಕಳ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಅವರು ದುಃಖದಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ಅವ್ರಿಗೆ ನೋವು ಕೊಡಬೇಡಿ ಸಾಕು. ತಿಮ್ಮಾಪುರ್ ಅವರು ಒಂದು ಸಲ ಆದರೂ ಈ KPSC ಇಲ್ಲಿ ನಡೆದಿರುವಂಥ ವಿಚಾರದ ಬಗ್ಗೆ ಒಮ್ಮೆಲೆ ಸ್ಟೇಟ್ಮೆಂಟ್ ಕೊಟ್ಟಿರಿ, ಒಮ್ಮೆಲೆ ಇದರ ಬಗ್ಗೆ ಮಾತನಾಡಿರಿ. ಅದು ನಮಗೆ ಸಂಬಂಧ ಇಲ್ಲ, ನಮ್ದು ಅಬಕಾರಿ ಮಂತ್ರಿ, ನಾವು ಅಬಕಾರಿ ಮಂತ್ರಿಗಳು, ನಮಗೆ KPSC ಸಂಬಂಧ ಇಲ್ಲ. ಅಬಕಾರಿ ಮಂತ್ರಿ ಆಗಿದ್ಕೊಂಡು ಮತ್ತೆ ಚಡ್ಡಿ ಬಿಚ್ಚಿಲ್ಲದ ಯಾಕೆ ಮಾತಾಡಿದ್ರೆ? ನೀವೇನು ಡಿಫೆನ್ಸ್ ಮಿನಿಸ್ಟರ್? ನೀವೇನು ಈ ದೇಶದ ರಕ್ಷಣಾ ಮಂತ್ರಿನ? ಅನಾವಶ್ಯಕ ವಿಷಯಗಳಿಗೆ ಮಾತಾಡ್ತೀರಾ, ಅನಾವಶ್ಯಕಗಳ ವೋಟ್ ಪೊಲರೈಸೇಷನ್ಗೋಸ್ಕರ ಏನ್ ಬೇಕೆಲ್ಲ ಮಾತಾಡ್ತೀರಾ. ದೇಶ ಪ್ರೇಮ ಯಾವುದು, ದೇಶ ದ್ರೋಹಿ ಯಾವುದು ಅನ್ನೋದು ವ್ಯತ್ಯಾಸ ಗೊತ್ತಿಲ್ಲ. ಇಷ್ಟು ದಿನ ಇಷ್ಟು ಅನ್ಯಾಯ ಆಗ್ತದೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ, ಅದ್ರ ಬಗ್ಗೆ ಮಾತಾಡಿ ಅದಕ್ಕೆ ಪರಿಹಾರ ಕೊಡಿ ಅಂದ್ರೆ ಯಾರು ಕೇರ್ ಮಾಡಲ್ಲ. ಈಗ ನನಗನ್ಸುತ್ತೆ ಈಗಿರುವ ಪರಿಹಾರ ಈ ತರ ಮತ್ತೊಂದಿಷ್ಟು ಪೆಟಿಷನ್ ಹಾಕ್ತಾರೆ, ಮತ್ತೊಂದಿಷ್ಟು ಈಗ ನಾಳೆ ಮುಂಚೆನೆ ಮೇನ್ಸ್ ಕ್ವಾಲಿಫೈ ಆದ್ರೂ ಮತ್ತೆ ಕೋರ್ಟಿಗೆ ಹೋಗ್ಬೋದು, ರೇಷಿಯೋ ವೈಲೇಷನ್ ಆಗ್ತಾ ಇದೆ ಅಂತ ಹೇಳಿ. ಮತ್ತೆ ಗೊಂದಲದ ಗೂಡು. ದಯವಿಟ್ಟು ಇದನ್ನ ತೆಗೆದ್ಬಿಡಿ, ರೀನೋಟಿಫಿಕೇಶನ್ ಮಾಡಿ. ಈಗ ಬರೀ ಒಂದು 140 ಜನರಿಗೆ, 30 ಜನರಿಗೆ, 50 ಜನರಿಗೆ ನೀವು ಅವಕಾಶ ಕೊಟ್ರೆ ಎಲ್ಲಿ ಸಿಗುತ್ತೆ ನ್ಯಾಯ? ಸೋಷಿಯಲ್ ಜಸ್ಟಿಸ್ ಎಲ್ಲಿದೆ? ಸುಮಾರು 76,000 ವಿದ್ಯಾರ್ಥಿಗಳಿದ್ದಾರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು. ಮತ್ತು ಉಳಿದವರು ಎಲ್ಲರಿಗೂ ಬಂದು ಬೆಂಗಳೂರಿಗೆ ಪೆಟಿಷನ್ ಹಾಕಕ್ಕಾಗತ್ತಾ? ಎಲ್ಲರಿಗೂ ಹೈಕೋರ್ಟ್ ಅಲ್ಲಿ ಪೆಟಿಷನ್ ಹಾಕಕ್ಕಾಗತ್ತಾ? ಒಂದ್ಸಲ ಬೆಂಗಳೂರಿಗೆ ಬಂದು ಹೋದ್ರೆ, ಒಬ್ಬ ಬೀದರ್ ಜಿಲ್ಲೆಯವನು ಬೆಂಗಳೂರಿಗೆ ಬಂದು ಹೋದ್ರೆ 5ರಿಂದ 10 ಸಾವಿರ ಖರ್ಚಾಗುತ್ತೆ. ಸೊ ಅದಕ್ಕೆ ಇದು ಮುಖ್ಯಮಂತ್ರಿಗಳ ಕೆಲಸ. ದಯವಿಟ್ಟು ಇವತ್ತು ನಾಳೆ ಮುಖ್ಯಮಂತ್ರಿಗಳಿಗೆ ಕೆಲಸ ಮಾಡಬೇಕು. ಈ ನೋಟಿಫಿಕೇಶನ್ ಅನ್ನು ರದ್ದು ಮಾಡಿ ಮತ್ತೊಂದು ನೋಟಿಫಿಕೇಶನ್ಗೆ ಅವಕಾಶ ಮಾಡಿಕೊಡ್ಬೇಕು. ಇದೊಂದೇ ಒಂದು ಕರೆಕ್ಟ್ ಪರಿಹಾರ, ಸರಿಯಾದ ಪರಿಹಾರ. ಈಗ ಕೋರ್ಟಿಂದ ಮತ್ತೊಂದಿಷ್ಟು ಜನ ಪೆಟಿಷನ್ ಹೋಗ್ತಾರೆ, ಮತ್ತೆ ಕೊಡ್ತಾರೆ, ಎಲ್ಲವೂ ಅತಂತ್ರ ಆಗುತ್ತೆ. ಸೊ ದಯವಿಟ್ಟು ನಾನು ಮುಖ್ಯಮಂತ್ರಿಗಳಿಗೆ ಈ ವಿಡಿಯೋದ ಮುಖಾಂತರ ವಿನಂತಿ ಮಾಡ್ಕೋತೇನೆ, ಐ ರಿಕ್ವೆಸ್ಟ್ ಯು ಸರ್, ಪ್ಲೀಸ್ ಇಂಟರ್ವೀನ್. ಇದರಲ್ಲಿ ನೀವು ಮಧ್ಯಪ್ರವೇಶ ಮಾಡಿ ಇದಕ್ಕೊಂದು ಸಮಾಧಾನ ಕೊಡಿ. ಥ್ಯಾಂಕ್ ಯು.